ಕುಕೀಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ ವೀಕ್ಷಕರೇ, ಕರ್ನಾಟಕದ ಮಹಾಲಕ್ಷ್ಮಿಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಭಗವಂತನ ಸಾಕ್ಷಾತ್ಕಾರ ಮಾಡಿಸುವ ಧರ್ಮಕ್ಷೇತ್ರ, ದೈವ ಸಾನ್ನಿಧ್ಯದ ಅನುಭವ, ಬೇಡುವ ಭಕ್ತರಿಗೆ ನೆಮ್ಮದಿಯ ತಾಣ, ಅಚ್ಚರಿ, ವಿಸ್ಮಯ, ಕುತೂಹಲ, ಪವಾಡ ಕ್ಷೇತ್ರಗಳ ಮಹಾದರ್ಶನ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ನಮ್ಮ ನಂಬಿಕೆ, ಭಕ್ತಿ, ಜ್ಞಾನ ಮತ್ತು ಪೌರಾಣಿಕತೆಯ ಸಂಗಮ ಸ್ಥಳ. ಭಕ್ತಿಯಿಂದ ಪೂಜಿಸೋ ಭಕ್ತರಿಗೆ ಒಲಿಯುವ ಕರ್ನಾಟಕದ ಮಹಾಲಕ್ಷ್ಮಿ ಕ್ಷೇತ್ರಗಳ ಸಾಕ್ಷಾತ್ ದರ್ಶನ. ಶ್ರಾವಣ ಮಾಸ ಅಂದ್ರೆ ಅದು ಹಬ್ಬಗಳ ಸಾಲು. ಅದರಲ್ಲೂ ಹೆಣ್ಣು ಮಕ್ಕಳು ವರಮಹಾಲಕ್ಷ್ಮಿ ವ್ರತದ ಸಂಭ್ರಮದಲ್ಲಿರ್ತಾರೆ. ಪದ್ಮಪ್ರಿಯೆಯನ್ನ ಪೂಜಿಸಿ ತಮ್ಮ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಬೇಡ್ಕೊಳ್ತಾರೆ. ವರ ನೀಡುವ ಕಮಲವಧಿಯನ್ನ ಪೂಜಿಸುವ ನಾರಿಯರು ಅಮ್ಮನ ದೇವಸ್ಥಾನಕ್ಕೆ ತೆರಳಿ ಸಾಷ್ಟಾಂಗ ನಮಸ್ಕರಿಸಿ ಸೆರಗೊಡ್ಡಿ ಇಷ್ಟಾರ್ಥಗಳನ್ನ ಬೇಡ್ಕೊಳ್ತಾರೆ. ಅದರಲ್ಲೂ ಕೊಲ್ಹಾಪುರಕ್ಕೆ ತೆರಳಿ ಅಮ್ಮನ ದರ್ಶನ ಪಡೆಯೋದು ವಿಶೇಷ. ಆದರೆ ಕರ್ನಾಟಕದಲ್ಲಿಯೇ ವಿಶೇಷ ಶಕ್ತಿ ಹೊಂದಿರುವ ಮಾತೆ ಮಹಾಲಕ್ಷ್ಮಿ ದೇವಸ್ಥಾನಗಳು ಇವೆ. ಅದರಲ್ಲಿ ರಾಯಚೂರಿನ ಕಲ್ಲೂರು ಮಹಾಲಕ್ಷ್ಮಿ ದೇವಾಲಯವು ಕೂಡ ಒಂದು. ಈ ದೇವಸ್ಥಾನದ ವಿಶೇಷತೆಗಳು ಏನು ಅಂತ ನೋಡೋಣ ಬನ್ನಿ. ಮಾತೆ ಮಹಾಲಕ್ಷ್ಮಿಯ ಪಕ್ಕದಲ್ಲೇ ಇರುವ ಜಗದೋದ್ಧಾರಕ ಶ್ರೀನಿವಾಸ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಸರ್ವ ಮಂಗಳಿಗೆ ತಲೆಬಾಗಿ ನಮಿಸಿ ಬೇಡ್ತಾ ಇರುವ ಭಕ್ತರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ತಾಯಿಯ ದೇವಾಲಯದಲ್ಲಿ ಕಾಯಿ ಕಟ್ಟಿ ಬೇಡ್ಕೊಳ್ಳುವ ಪದ್ಧತಿ ನೋಡ್ತಾ ಇದ್ರೆ ಭಕ್ತಿ ಭಾವದಲ್ಲಿ ಮೈ ಮರೆಯುವಂತ ಈ ದೃಶ್ಯಗಳು ರಾಯಚೂರಿನ ಕಲ್ಲೂರಿನಲ್ಲಿದೆ. ರಾಯಚೂರಿನಿಂದ ಈ ದೇವಸ್ಥಾನ ಜಸ್ಟ್ 25 ಕಿಲೋಮೀಟರ್ ದೂರದಲ್ಲಿದೆ. ಮಾನ್ವಿಗೆ ಮುಖ್ಯ ರಸ್ತೆಯನ್ನ ಹಿಡಿದು ಹೊರಟ್ರೆ 25 ಕಿಲೋಮೀಟರ್ ದೂರದಲ್ಲಿ ತುಂಡು ತುಂಡು ಕಲ್ಲುಗಳಿಂದ ಕೂಡಿದ ಬೆಟ್ಟದ ನಡುವೆ ತಾಯಿ ನೆಲೆಸಿದ್ದಾಳೆ. ಈ ಕ್ಷೇತ್ರಕ್ಕೂ ಶ್ರೀನಿವಾಸನ ಕಲ್ಯಾಣಕ್ಕೂ ಒಂದು ನಂಟಿದೆ. ವಿಷ್ಣುವಿನೊಂದಿಗೆ ಮುನಿಸ್ಕೊಂಡು ಭೂಲೋಕಕ್ಕೆ ಬಂದ ವಿಷ್ಣುಪ್ರಿಯ ಕೊಲ್ಹಾಪುರದಲ್ಲಿಯೇ ನೆಲೆಸಿದ್ಲು. ಅಲ್ಲಿ ತನ್ನ ಪತ್ನಿಯಿಂದ ದೂರಗೊಂಡ ಜಗದೋದ್ಧಾರಕ ಲಕ್ಷ್ಮೀ ದೇವಿಯನ್ನ ಹುಡುಕೊಂಡು ಭೂಲೋಕಕ್ಕೆ ಬಂದಾಗ ಶ್ರೀನಿವಾಸ ಎಂಬ ಹೆಸರು ಪಡೆದು ಪದ್ಮಾವತಿಯನ್ನ ವಿವಾಹವಾಗಲು ಸಜ್ಜಾಗಿದ್ದ. ಇದೇ ವೇಳೆ ಕೊಲ್ಹಾಪುರದಲ್ಲಿ ತಪಸ್ಸಿನಲ್ಲಿ ಮಗ್ನಳಾಗಿದ್ದ ಸರ್ವ ವರದಿಯನ್ನು ಕರೆದುಕೊಂಡು ಹೋಗೋದಕ್ಕೆ ಸೂರ್ಯದೇವ ಬಂದಿದ್ದ. ಕೊಲ್ಹಾಪುರದಿಂದ ತಿರುಪತಿಗೆ ತೆರಳುವಾಗ ಭಾಸ್ಕರ ಈ ನೆಲದಲ್ಲಿ ನೆಲೆಸಿದಂತೆ. ಅದಕ್ಕೆ ಈ ಪುಣ್ಯ ಕ್ಷೇತ್ರಕ್ಕೆ ಭಾಸ್ಕರ ಕ್ಷೇತ್ರ ಎಂಬ ಹೆಸರು ಇದೆ. ಕಲ್ಲೂರಿನಲ್ಲಿ ಇದಕ್ಕೆ ಭಾಸ್ಕರ ಕ್ಷೇತ್ರ ಅಂತ ಹೆಸರು. ಭಾಸ್ಕರ ಅಂದ್ರೆ ಸೂರ್ಯನ ಕ್ಷೇತ್ರ ಅಂತ. ಕೊಲ್ಹಾಪುರದಿಂದ ಲಕ್ಷ್ಮೀ ದೇವಿಯನ್ನ ಕರೆದುಕೊಂಡು ವೆಂಕಟೇಶ ದೇವರ ವಿವಾಹಕ್ಕೆ ಹೋಗುವಾಗ ಈ ಕ್ಷೇತ್ರದಲ್ಲಿ ಸೂರ್ಯ ನಿಂತು ಹೋದದ್ದಕ್ಕಾಗಿ ಭಾಸ್ಕರ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಮಹಾಲಕ್ಷ್ಮಿ ಹಾಗೂ ವೆಂಕಟೇಶ ದೇವರು ಇಬ್ಬರೂ ಸನ್ನಿಹಿತರಾಗಿ ವಿಶೇಷವಾಗಿ ಭಕ್ತರ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಚಂದನ ತೀಡುವ ಕಲ್ಲಿನಲ್ಲಿ ಮೂಡಿದ ಚಂದ್ರನ ಮಹಾಲಕ್ಷ್ಮಿ, ಸಂತಾನವಿಲ್ಲದವರಿಗೆ ಮಕ್ಕಳನ್ನ ಕರುಣಿಸುವ ಸುರಪೂಜಿತೆ. ಇನ್ನು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ಮೂರ್ತಿ ಸಾಣೆಕಲ್ಲಿನ ಪವಾಡದ ಸದೃಶ್ಯದ ರೀತಿಯಲ್ಲಿ ಮೂಡಿದ್ದಾಳೆ. ಸಾಣೆಕಲ್ಲು ಅಂದ್ರೆ ಗಂಧವನ್ನ ತೀಡುವ ಕಲ್ಲು. ಈ ಕಲ್ಲಿನ ಮೇಲೆ ಗಂಧದ ಕಟ್ಟಿಗೆಯನ್ನ ತೀಡಿ ಚಂದನವನ್ನ ಪಡಿತಾರೆ. ಇಂತಹ ಕಲ್ಲಲ್ಲಿ ಮೂರ್ತಿಯನ್ನ ಪಡೆಯಲು ಸಾಧ್ಯವಿಲ್ಲ. ಅಷ್ಟೊಂದು ಸೂಕ್ಷ್ಮವಾದ ಕಲ್ಲಿನಲ್ಲಿ ಮಹಾಮಂಗಳೆ ಮೂಡಿದ್ದಾಳೆ. ಲಕ್ಷ್ಮೀ ದೇವಿ ಇಲ್ಲಿ ಸಾಣೆಕಲ್ಲಿನಲ್ಲಿ ಉದ್ಭವ ಆಗಿದ್ದಾಳೆ. ಸಾಣೆಕಲ್ಲು ಅಂತಂದ್ರೆ
ಗಂಧವನ್ನ ಯಾವ ಕಲ್ಲಲ್ಲಿ ನಾವು ತೇಯಬೇಕು, ಯಾವ ಕಲ್ಲಲ್ಲಿ ಗಂಧದ ಕಟ್ಟಿಗೆಯಿಂದ ತೇದರೆ ಮರ್ದನ ಮಾಡಿದರೆ ಚಂದನ ಬರುತ್ತದೆಯೋ ಗಂಧ ಬರುತ್ತದೆಯೋ ಅಂತಹ ಕಲ್ಲಿನಲ್ಲಿ ಲಕ್ಷ್ಮೀದೇವಿ ಉದ್ಭವ ಆಗಿದ್ದಾಳೆ. ಅದರಲ್ಲಿ ಏನೂ ಕೆತ್ತನೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅದು ಬಹಳ ಸೂಕ್ಷ್ಮವಾದ ಕಲ್ಲು, ಅದರಲ್ಲಿ ಯಾವುದೇ ಕೆತ್ತನೆಯನ್ನು ಮಾಡಲಿಕ್ಕೆ ಬರಲ್ಲ. ಅಂತಹ ಕಲ್ಲಿನಲ್ಲಿ ಮಹಾಲಕ್ಷ್ಮೀ ದೇವಿ ಎಲ್ಲರ ಭಕ್ತರ ಅನುಗ್ರಹ ಮಾಡೋದಕ್ಕಾಗಿ ಭಕ್ತರ ಮೇಲಿನ ಕೃಪಾ ದೃಷ್ಟಿಯಿಂದ ಇಲ್ಲಿ ಪ್ರಸನ್ನಳಾಗಿದ್ದಾಳೆ. ಇನ್ನು ಪಕ್ಕದಲ್ಲಿ ಇರುವ ವೆಂಕಟೇಶ್ವರ ಮೂರ್ತಿಯೂ ಸಹ ಊರಿನ ಗ್ರಾಮದ ರೈತ ತಮ್ಮ ಹೊಲದಲ್ಲಿ ಉಳುಮೆ ಮಾಡುವ ವೇಳೆ ವೆಂಕಟೇಶ್ವರ ಮೂರ್ತಿ ಸಿಕ್ಕಿರುತ್ತೆ. ಇದರಿಂದ ಗ್ರಾಮದ ದೇವಸ್ಥಾನವಾದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ತಂದು ರೈತ ಅರ್ಚಕರಿಗೆ ಒಪ್ಪಿಸ್ತಾರೆ. ಅಂದಿನಿಂದ ಕೂಡ ಲಕ್ಷ್ಮಿ ಜೊತೆ ವೆಂಕಟೇಶ್ವರ ದೇವರಿಗೂ ಕೂಡ ಪೂಜೆಯನ್ನ ನೆರವೇರಿಸ್ತಾರೆ. ಒಂದೇ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಹಾಗೂ ಲಕ್ಷ್ಮಿ ಇರೋದು ವಿಶೇಷವಾಗಿದೆ. ವೆಂಕಟೇಶ ದೇವರು ಹೊಲದಲ್ಲಿ ಸಿಕ್ಕಿರೋದು ಲಕ್ಷ್ಮೀಕಾಂತಾಚಾರ್ಯರ ಮೊಮ್ಮಗ ದೇವರಾಜಾಚಾರ್ಯರು ಅಂತ ಹೇಳಿ ಅವರಿಗೆ ಲಕ್ಷ್ಮೀದೇವಿ ವಿಶೇಷವಾಗಿ ವೆಂಕಟೇಶ ದೇವರು ಹೊಲದಲ್ಲಿ ಸಿಕ್ಕಿರೋದು. ಇಲ್ಲಿ ಇಬ್ಬರೂ ಸನ್ನಿಹಿತರಾಗಿರೋದರಿಂದ ವೆಂಕಟೇಶ ದೇವರು ಹಾಗೂ ಮಹಾಲಕ್ಷ್ಮೀ ದೇವಿ ಇಲ್ಲಿಬ್ಬರೂ ಸನ್ನಿಧಾನ ಇಟ್ಟಿರೋದರಿಂದ ಭಕ್ತರೆಲ್ಲರಿಗೂ ಪೂರ್ಣ ಫಲವನ್ನ ಕೊಡೋದಕ್ಕಾಗಿ ಅವರ ಅಪೇಕ್ಷಿತವಾದ ಎಲ್ಲ ಕಾಮನೆಗಳನ್ನ ಪೂರ್ಣ ಮಾಡಿ ಅವರಿಗೆ ಒಳ್ಳೆಯ ಸತ್ಫಲವನ್ನ ಕೊಡಬೇಕು ಅನ್ನೋ ಸಲುವಾಗಿ ಇಲ್ಲಿ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ದೇವಿ ಈಡೇರಿಸ್ತಾಳೆ ಅಂತ ತಾಯಿಯ ಶಕ್ತಿ ಅರಿತ ಭಕ್ತರೇ ಹೇಳ್ತಾರೆ. ನಮ್ದು ಇದೇ ಊರು ಕಲ್ಲೂರು. ನಮಗೆ ಮದುವೆ ಆಗಿ 3 ವರ್ಷ ಆಯಿತು. ಪಾಪ ಆಗಿರಲಿಲ್ಲ. ನಮಗೆ ಭಾಳ ಚಿಂತೆ ಆಗಿತ್ತು, ಪಾಪ ಆಗಿಲ್ಲ ಅಂತೇಳಿ. 3 ವರ್ಷ ಆಯಿತು ಮದುವೆ ಅಂತೇಳಿ. ಇಲ್ಲಿ ಹೇಳಿದ್ರು ಮಹಾಲಕ್ಷ್ಮಿ ದೇವಸ್ಥಾನ ಚೆನ್ನಾಗಿದೆ, ಅಲ್ಲಿ ಅಂದ್ಕೊಂಡು ಕಾಯಿ ಕಟ್ರಿ ಅಂತೇಳಿ. ಹಂಗಾಗಿ ನಾವು ಕಾಯಿ ಕಟ್ಟಿದ್ವಿ. 1 ವರ್ಷದಲ್ಲೇ ಪಾಪ ಆಯಿತು. ನಮಗೆ ತುಂಬ ಖುಷಿ ಆಯಿತು. ಅದರಲ್ಲಿ ಗಂಡು ಮಗ ಆಗಿದೆ, ತುಂಬ ಖುಷಿ ಆಯಿತು. ನಮ್ಮ ಅರ್ಚಕರು ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ನೀವೇನು ಅನ್ಕೊಂತಿರೋದೆಲ್ಲ ಆಗುತ್ತೆ. ತಾಯಿ ಮಹಿಮೆ ಚೆನ್ನಾಗಿದೆ, ನೋಡಿ ಕಟ್ರಿ ಕಾಯಿ ಎಲ್ಲ ಚೆನ್ನಾಗಾಗುತ್ತಾ ಅಂತ ಹೇಳಿದ್ರು. ಅವರೆಲ್ಲ ತುಂಬ ನಮಗೆ ಸಂತೋಷವಾಗಿ ನಡ್ಕೊಂಡ್ರು. ನಮ್ಗೆ ಚೆನ್ನಾಗಾಯ್ತು. ನಮಗೆ ಭಾಳ ತುಂಬ ಖುಷಿ ಆಯಿತು. ನಮಗೆ ಇಲ್ಲಿ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಏನು ಅಂದರೆ 2 ಕಾಯಿಯನ್ನು ಇಟ್ಟು ಪೂರ್ಣ ಫಲ ಅಂತ ಕರಿತೀವಿ ನಾವು. ಕಾಯಿ ಅಂತಂದ್ರೆ ಅದು ಪೂರ್ಣ ಫಲ. ಪೂರ್ಣ ಫಲವನ್ನ ದೇವರ ಮುಂದೆ 2 ಕಾಯಿಯನ್ನ ಇಟ್ಟು ಪ್ರಾರ್ಥನೆಯನ್ನ ಮಾಡಿದರೆ ಲಕ್ಷ್ಮೀ ದೇವಿ ವೆಂಕಟೇಶ ದೇವರು ವಿಶೇಷವಾಗಿ ಅವರ ಮನೋಭಿಷ್ಟಗಳನ್ನ ಪೂರ್ಣ ಮಾಡ್ತಾರೆ ಅನ್ನೋದು ನೂರಾರು ಜನ ಅಲ್ಲ, ಸಾವಿರಾರು ಭಕ್ತರು ಪ್ರತಿ ವರ್ಷ ಪ್ರತಿನಿತ್ಯ ನಾವು ಇಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಭಕ್ತರು ಬಂದು ಹೇಳ್ತಾರೆ, ನಾವು ಹೋದ ತಿಂಗಳ ಕಟ್ಟಿದ್ವಿ, ಹೋದ ವರ್ಷ ಕಟ್ಟಿ ಹೋಗಿದ್ವಿ ಕಾಯಿ, ಕೆಲಸ ಆಯಿತು ಅಂತ. ದೇಶ ವಿದೇಶಗಳಿಂದ ಭಕ್ತರು ಬಂದು ಎಷ್ಟೋ ವರ್ಷದಿಂದ ಮಕ್ಕಳಾಗಿರೋದಿಲ್ಲ, 15-20 ವರ್ಷ ಆಗಿರ್ತದೆ ಮದುವೆಯಾಗಿ, ಮಕ್ಕಳಾಗಿರೋದಿಲ್ಲ. ಇಲ್ಲಿ ಕಾಯಿ ಕಟ್ಟಿ ಹೋದ ಮೇಲೆ ಮಕ್ಕಳಾಗ್ತದೆ. ಅಮ್ಮನ ಸನ್ನಿಧಿಗೆ ಬರ್ತಾರೆ ರಾಜಕೀಯ ನಾಯಕರು. ನಟ ನಟಿಯರಿಂದಲೂ ಮಹಾಲಕ್ಷ್ಮಿ ದೇವಿಯ ಕ್ಷೇತ್ರಕ್ಕೆ ಕೇವಲ ಶ್ರೀ ಸಾಮಾನ್ಯರು ಮಾತ್ರವಲ್ಲ, ರಾಜಕೀಯ ಹಿರಿಯ ನಾಯಕರು, ನಟ ನಟಿಯರು ಕೂಡ ಬಂದು ಆಶೀರ್ವಾದ ಪಡೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಟಿ ಪ್ರೇಮ ಹಾಗೂ ಗಣ್ಯಾತಿ ಗಣ್ಯ ನಾಯಕರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿರೋದು ವಿಶೇಷ. ಕಾರಣ ಅಮ್ಮನವರ ಶಕ್ತಿಯೇ ಆ ರೀತಿ ಇದೆ ಅಂತ ಬರುವ ಭಕ್ತರು ಹೇಳ್ತಾರೆ. ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಪ್ರಸಿದ್ಧವಾದ ಕಲ್ಲೂರಿಗೆ ಮಹಾರಾಷ್ಟ್ರದಿಂದ ಮತ್ತು ಕೇರಳದಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣ ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಇಲ್ಲಿ ನೀವು ಏನು ಅನ್ಕೊಂತೀರಿ, ಮನುಷ್ಯಗೆ ಏನು ಅನ್ಕೊಂತೀರಿ ಅದೆಲ್ಲ ಈಡೇರಿಸ್ತಾಳೆ ಮಹಾಲಕ್ಷ್ಮಿ. ನಮಗುಣ 2013 ಅನ್ಕೊಂಡಿದ್ವಿ, 2 ಮಕ್ಕಳಾಗಿವಿ, 1 ಗಂಡು 1 ಹೆಣ್ಣು. ಕಾಯಿ ಕಡಿಸಿ ಹೋಗ್ತೀವಿ. ಇಲ್ಲಿ ಕಾಯಿ ಕಡಿಸಿ ಹೋದರೆ 100ಕ್ಕೂ 100 ಆಗುತ್ತೆ. ನೀವೇನು ಅನ್ಕೊಂತೀರಿ ಅನ್ಕೊಂಡು ಕಾಯಿ ಕಡಿಸ್ತೀರಿ, ಅದು ಪಕ್ಕ 100ಕ್ಕೂ 100 ಮಹಾಲಕ್ಷ್ಮಿ ಮಾತ್ರ ಗ್ಯಾರಂಟಿ ಅನುಗ್ರಹ ಮಾಡೇ ಮಾಡುತ್ತಾಳೆ. ಇಲ್ಲಿ ಕಲ್ಲೂರಲ್ಲಿ, ಮಹಾಲಕ್ಷ್ಮಿ ಕಲ್ಲೂರಲ್ಲಿ 100ಕ್ಕೂ 100 ಸ್ಪೆಷಲ್ ನಂಬಿಕೆ. ನೀವು ಏನು ಅನ್ಕೊಂತೀರಿ ಅನ್ಕೊಂಡು ಬರ್ತೀರಿ, ಮನುಷ್ಯನಿಗೆ ಏನು ಅನ್ಕೊಂತೀರಿ ಅದಾಗುತ್ತೆ 100ಕ್ಕೂ 100. ಇದು ರಾಯಚೂರಿನ ಕಲ್ಲೂರು ಮಹಾಲಕ್ಷ್ಮಿಯ ಮಹಿಮೆ.